ವೆಂಕಟ್ ಮೈಕ್ ಕೊಡು. ಹಲೋ ಹಲೋ ಭಯ್ಯ, ಫಸ್ಟ್ 2 ಲೈನ್ಸ್ VIP ಚೇರ್ಸ್, ಮಿಕ್ಕಿದೆಲ್ಲ ನಾರ್ಮಲ್. ಓಕೆ ಓಕೆ ಅಣ್ಣ. ಲೋ ಮಗ, ವೆಹಿಕಲ್ ಎಲ್ಲ ಒಳಗ್ ಬರ್ತಾ ಇದೆಯೋ, ಅದನ್ನ ಹೊರಗೆ ಕಳಿಸು, ಇಲ್ಲಿ ಪ್ಲೇಸ್ ಇಲ್ಲ ಕಣ. ಬಿಡು. ಈ ಫೆಸ್ಟ್ ಚೆನ್ನಾಗಿ ನಡಿಬೇಕು, ಯಾವುದೇ ತೊಂದರೆ ಬರಬಾರ್ದು. ಯುವ, ಹೇಗಾದ್ರೂ ಈ ಫೆಸ್ಟ್ ನಿಲ್ಲಿಸ್ಬೇಕಣ, ಅದೇನಾದ್ರೂ ಆಗಿ. ಆಯ್ತು ನೋಡ್ಕೊಳೆ. ಚೆನ್ನಾಗಿಲ್ಲ ಅಂದ್ರೆ ಈಗ್ಲೇ ಹೇಳು, ಆಮೇಲೆ ಕುಯ್ಯ ಅನ್ಬೇಡ. ಚೆನ್ನಾಗೇ ಇದೆ, ಆದ್ರೆ ಅಷ್ಟಕ್ಕೂ ಈ ಫೆಸ್ಟ್ ನಡೆಯುತ್ತೆ ಅಂತ್ಯಾಕ? ಏನು ಜಗಳ ಆಗಲ್ಲ ಅನ್ಸತ್ತಾ? ಏನೇ ಅಷ್ಟೊಂದು ಟೆನ್ಷನ್ ಅಲ್ಲಿ ನೋಡ್ತಿದ್ಯಾ? ಯಾರಿಗೋಸ್ಕರನಾದ್ರೂ ಕಾಯ್ತಿದ್ಯಾ? ಮೇ ಕಮಿನ್ ಸರ್. ಬಾಪ್ಪ ರೇವಂತ್. ಏನೆಲ್ಲ ಬಂದಿದ್ದೀರಾ ಸರ್? ಅದು ಫೆಸ್ಟ್ ಎಲ್ಲ ಕಾಲೇಜಲ್ಲೂ ಸ್ಟಾರ್ಟ್ ಆಗಿ ಹೋಗಿದೆ, ಸೊ ನಮ್ಮ ಕಾಲೇಜಲ್ಲೂ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಅಂತ ಬಂದೆ ಸರ್. ಸ್ಟೂಡೆಂಟ್ ಅವರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ಗೊತ್ತಪ್ಪ, ನನ್ಗೂ ಗೊತ್ತು. ಲಾಸ್ಟ್ ಟೈಮ್ ಫೆಸ್ಟಲ್ ನಡೆದಿದ್ದ ಗಲಾಟೆಯಿಂದ ಈ ಸಲ ಚೇರ್ಮನ್ ಸರ್ ಒಪ್ಕೊಳ್ಳೋ ತರ ಇಲ್ಲ. ಸರ್ ನೀವೇ ಹೀಗಂದ್ರೆ ಹೇಗೆ ಸರ್? ನೀವೇ ಹೇಗಾದ್ರೂ ಚೇರ್ಮನ್ ಸರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಬೇಕು ಸರ್. ಸರ್ ಏನೇ ಪ್ರಾಬ್ಲಮ್ ಅಂದ್ರೂ ನಾನು ನೋಡ್ಕೋತೀನಿ ಸರ್. ಸರ್ ಏಯ್ ಹೇಳ್ರೋ ಸರ್. ಮಾತಾಡಿ ನೋಡ್ತೀನಿ. ಇವರು ಸೀರೀಸ್ ಗೆಲ್ಲೋದೂ ಇಲ್ಲ, ನನಗೆ ಫ್ರೀ ಮೋಷನ್ ಆಗೋದೂ ಇಲ್ಲ. ಇವನೇನ್ ಬೆಳಗ್ಗೆನೆ ಫೋನ್ ಮಾಡ್ತಾನೆ. ಹಾ ಹೇಳಪ್ಪ ಪ್ರಿನ್ಸಿಪಲ್ಲು. ಏನಿಲ್ಲ ಸರ್, ಕಾಲೇಜ್ ಫೆಸ್ಟ್ ಬಗ್ಗೆ. ಏನಪ್ಪ ಓದ್ಸಲ ಆಗಿದ್ದು ನೀನ್ ಅಷ್ಟ್ ಬೇಗ ಮರ್ತ್ಬಿಟ್ಟ? ಮತ್ತ್ಯಾಕೆ ಟೆನ್ಷನ್ ನಿನ್ಗೆ? ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೋ. ಒಂದ್ಸರಿ ಬಾತ್ರೂಮಲ್ಲಿ ಕಾಲ್ ಜಾರಿ ಬಿದ್ವಿ ಅಂತ ಬಾತ್ರೂಮ್ಗೆ ಹೋಗದೆ ಇರಕ್ಕಾಗಲ್ಲ ಅಲ್ವಾ? ಅಪ್ಪ ನೀನ್ ಈ ತರ ಕೊಟೇಶನ್ ಹೇಳ್ಬೇಕು ಅಂದ್ರೆ ನಿನ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ಇರ್ಬೇಕೇನೋ. ನನಗೆ ಬ್ಲೆಂಡರ್ ಸ್ಪ್ರೆಡ್ ಕಾರ್ಡ್ ಇದ್ರೆ ಸಾಕು. ಹಾಗಲ್ಲ ಸರ್, ಈ ಸರಿ ರೇವಂತ್ ಅಂತ ಒಳ್ಳೆ ಹುಡುಗ, ಅವನೇ ಆರ್ಗನೈಸ್ ಮಾಡ್ತಿದ್ದಾನೆ ಸರ್. ಯಾವುದೇ ಗಲಾಟೆ ಆಗ್ದಂಗ್ ನೋಡ್ಕೋತಾನೆ, ನನ್ ಜವಾಬ್ದಾರಿ. ಅಪ್ಪ ಹೊಟ್ಟೆಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ, ಸಲೀಸಾಗೋಗುತ್ತೇನೋ. ಸರಿ ಬಿಡಯ್ಯ, ನೀನ್ ಇಷ್ಟ ಹೇಳ್ತಾ ಇದೀಯ ಅಂದ್ರೆ ಈ ಸಲಿಗೆ ಓಕೆ. ಆದ್ರೆ ಫೆಸ್ಟ್ ಮಧ್ಯದಲ್ಲಿ ಏನಾದ್ರೂ ಗಲಾಟೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಿಲ್ಸ್ಬಿಡ್ಬೇಕು. ಓಕೆ ಆಗ್ಲಿ ಸರ್, ನನ್ ಕೆಲ್ಸ ಸ್ಟಾರ್ಟ್ ಆಯ್ತು, ಮಾಡ್ತೀನಿ ಇರು. ಅಮ್ಮಮ್ಮ ಕೊನೆಗೂ ಒಪ್ಕೊಂಡ್ರಪ್ಪ. ಹೋಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ಅಲ್ಲೇನಾದ್ರೂ ಗಲಾಟೆ ನಡೀತು ಅಂದ್ರೆ ಫೆಸ್ಟ್ ನ ತಕ್ಷಣ ನಿಲ್ಸ್ಬೇಕಂತೆ. ನೋ ಪ್ರಾಬ್ಲಮ್ ಸರ್, ಅದನ್ನ ನಾನು ನೋಡ್ಕೋತೀನಿ. ವೆರಿ ಗುಡ್. ಇಷ್ಟಕ್ಕೂ ಫೆಸ್ಟ್ ನ ಹೆಸರೇನು? ಸರ್ ನಮ್ಗೇನು ಐಡಿಯಾ ಇಲ್ಲ ಸರ್, ನೀವೇ ಯಾವ್ದಾದ್ರು ಒಳ್ಳೆ ಸಜೆಸ್ಟ್ ಮಾಡಿ. ಒಳ್ಳೆ ಹೆಸ್ರಾ? ಹಾ, ಈ ಪ್ರಪಂಚಕ್ಕೇನಾದ್ರೂ ಗೊತ್ತಿಲ್ದಿರೋ ಹೊಸ ವಿಷಯ ಹೇಳ್ಬೇಕಂದ್ರು ತೋರಿಸ್ಬೇಕಂದ್ರು ನಿಮ್ಮಂತ ಯೂತ್ ಇಂದಾನೇ ಆಗೋದು. ಅಂತದ್ದೇನಾದ್ರೂ ಡಿಸ್ಕವರ್ ಮಾಡಿದಾಗ ಬರೋ ಎಕ್ಸೈಟ್ಮೆಂಟ್ ಮಾಮೂಲಿ ಆಗಿರಲ್ಲ. ಆ ಕಿಕ್ ನ ನೀವೆಲ್ರೂ ಟೇಸ್ಟ್ ಮಾಡ್ಬೇಕಪ್ಪ. ಅದಕ್ಕೆ ಈ ಫೆಸ್ಟ್ ನೇಮ್ ಯುರೇಕಾ. Java is an object-oriented programming language. It has concepts like inheritance. ಇನ್ಹೆರಿಟೆನ್ಸ್ ಅಂದ್ರೆ ಏನು ಸರ್? ಗುಡ್ ಕ್ವೆಶ್ಚನ್. ನಿಮ್ ತಾತನ ಆಸ್ತಿ ಯಾರಿಗ್ ಬರುತ್ತೆ? ನಮ್ಮ ಅಪ್ಪನ್ಗೆ. ನಿಮ್ ತಂದೆ ಆಸ್ತಿ? ನನಗೆ. ಅದೇ ಇನ್ಹೆರಿಟೆನ್ಸ್ ಅಂದ್ರೆ. ಕುತ್ಕೋ. ಸರ್ ನೋಟಿಸ್. ಏನ್ ನೋಟಿಸೋ ಏನೋ. ಫೆಸ್ಟ್ ಸ್ಟಾರ್ಟ್ ಆಗಿದ್ಯಂತೆ. ಸ್ಪೋರ್ಟ್ಸು, ಕಲ್ಚರಲ್ ಆಕ್ಟಿವಿಟೀಸು, ಟೆಕ್ನೋ ಇವೆಂಟ್ಸು, ಬ್ಲಾ 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 ಇವೆಲ್ಲ ಇದೆ. 10 ದಿವಸದಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗತ್ತಂತೆ. ಏನಾಯ್ತು? ಎಲ್ಲಿಗ್ರೋ? ನೀನ್ ಎಲ್ಲಿಗೋ? ಫೆಸ್ಟ್ ಸ್ಟಾರ್ಟ್ ಆದ್ಮೇಲೆ ಕ್ಲಾಸಲ್ಲಿ ಏನ್ ಹೇಳ್ತೀರಾ ಸರ್? ಆಮೇಲೆ ಹೇಳಿರಂತ ಬಿಡಿ. ನೈಟ್ ಎಲ್ಲ ಕಷ್ಟಪಟ್ಟು ಪ್ರಿಪೇರ್ ಆಗಿದೆ ಕಣ್ರೋ. ಈ ಒಂದು ಕ್ಲಾಸ್ ಆದ್ರೂ ಕೇಳ್ರೋ ಪ್ಲೀಸ್ ರೋ. ಈ ಫೆಸ್ಟಲ್ ಆದ್ರೂ ಸ್ಯಾರಿ ಹಾಕೊಳ್ಳೋಣ ಕಣೆ. ಹೌದೇ, ಜೀನ್ಸ್ ಹಾಕೊಂಡು ಬೋರ್ ಆಗೋಗಿದೆ. ಹೌದು. ಲೋ ಮಗ, ಈ ಸರಿ ಫೆಸ್ಟಲ್ ಡ್ರಾಮಾ ಮಾಡೋಣ ಕಣ. ಹಿಂದಿ ಉಡಾಯಿಸ್ಬಿಡೋಣ ಮಗ. ಈ ಫೆಸ್ಟಲ್ ಆದ್ರೂ ಒಂದ್ ಹುಡುಗಿ ಬೆಳೆಸ್ಕೋ ಮಗ. ಆಲ್ ದ ಬೆಸ್ಟ್. ಈ ಸಲ ನಾನು ರೋಬೋಟಿಕ್ಸ್ ಫೈನಲ್ ಪ್ರೆಸೆಂಟೇಷನ್ ಕೊಡ್ತೀನಿ. ನಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಬರುತ್ತಲ್ಲ, ನೀನ್ ಮಾಡು.
ಓಕೆ ಅಕ್ಕ. ಏನೋ ಮಗ ಎದೆ ಉಬ್ಬಿಸ್ಕೊಂಡು ನೀನೇ ಯೋಚನೆ ಮಾಡ್ತಿದ್ಯಾ? ಏನ್ ವಿಶೇಷ? ಯುವ ಇಲ್ಲ ಅಂದ್ರೆ ನಾನೇ ಅಲ್ವೇನೋ ಡಾನು ಕಾಲೇಜ್ಗೆ. ನೋಡು ಕಾಲೇಜ್ ಎಷ್ಟು ಪ್ರಶಾಂತವಾಗಿದೆ. ನೀನು ಡಾನ್ ಅಲ್ವೋ, ಛೋಟಾ ಡಾನ್. ಓವರ್ ಆಗಿ ಫೀಲ್ ಮಾಡಬೇಡ. ಕರ್ರಿ ನನ್ ಮಗ. ಹೇಯ್ ಬರ ಇಲ್ಲಿ. ನಾನಾ ಫ್ರೆಶರ್ಸ್ ಜೀನ್ಸ್ ಪ್ಯಾಂಟ್ ಹಾಕ್ಬಾರ್ದು ಅಂತ ಹೇಳಿಲ್ವಾ? ಹೇಳಿಲ್ಲ ಅಣ್ಣ. ಅರೆ ಮತ್ತೆ ಇಂಥ ದದ್ದಿ ನನ್ ಮಕ್ಳೇ ಬಂದ್ರಲ್ಲ ಜೂನಿಯರ್ಸ್ಗಳೆಲ್ಲ. ರ್ಯಾಗಿಂಗ್ ಸಪ್ಪೆ ಮಾಡ್ಬಿಟ್ರಲ್ಲ. ಇವಾಗ ಏನ್ ಮಾಡ್ತೀನಿ ನೋಡು. ಮಾಡು. ಪ್ಯಾಂಟ್ ಬಿಚ್ಚೋ. ಅಣ್ಣ ಬಿಚ್ಚಲೇ ಬಿಚ್ಚ. ಬಾಕ್ಸರೇನು ಸ್ವಲ್ಪ ಕಂಫರ್ಟ್ ಆಗಿರತ್ತೆ ಅಂತ. ಬಾ ಕೊಟ್ಟ ನೋಡಲಿ. ಬಿಡ ಆಯ್ತು. ಇವತ್ತಿಂದ ಫೆಸ್ಟ್ ಆಗೋವರೆಗೂ ಹಂಗೆ ಬಾಕ್ಸರ್ ಅಲ್ಲೇ ತಿರುಗ್ತಾ ಇರ್ಬೇಕು. ಇಟ್ಸ್ ಎ ಕಂಫರ್ಟಬಲ್. ಅಂತ ಕಾಲೇಜಲ್ಲಿ ಬಾಕ್ಸರ್ ಅಂದ್ರೆ ಕಷ್ಟ ಅಲ್ವಣ್ಣ? ನೋಡು ಮಗ, ಪನಿಷ್ಮೆಂಟ್ ಅಂದ್ರೆ ಹಿಂಗೆ ಕಷ್ಟ ಇರುತ್ತೆ. ಆದ್ರೆ ನೀನ್ ಇಷ್ಟು ದಿನ ಮಾಡ್ಬೇಕು. ಅಕಸ್ಮಾತ್ ನೀನ್ ಫಾಲೋ ಮಾಡಿಲ್ಲ ಅನ್ಕೋ, ನನಗೆ ಹರ್ಟ್ ಆಗುತ್ತೆ. ಆಮೇಲೆ ನಿನ್ ಚರ್ಮ ಸುಲಿತೀನಿ. ಹೋಗ ಸರಿ ಅಣ್ಣ. ಹೋಗ. ಹೋಗೋ. ಬಾಕ್ಸರ್. ಜಾನವಿ, ನೀನ್ ಹೆಲ್ಪ್ ಡೆಸ್ಕ್ ನೋಡ್ಕೋ. ಸರಿ ಮಗ, ಕಣೋ. ನೀನ್ ಸ್ಪೋರ್ಟ್ಸ್ ನೋಡ್ಕೊಳ್ಳೋ. ನೀನು ಟೆಕ್ನೋ ಇವೆಂಟ್, ಸರಿ, ನೀನು ಕಲ್ಚರಲ್ ಆಕ್ಟಿವಿಟೀಸ್ ನೋಡ್ಕೋ. ನಾನು ಓವರ್ ಆಲ್ ಆಕ್ಟಿವಿಟೀಸ್ ನ ನೋಡ್ಕೋತೀನಿ. ಓಕೆನಾ? ಓಕೆ. ನಮ್ ಫೆಸ್ಟ್ ನೋಡೋದಕ್ಕೆ ಊರ್ ಹಬ್ಬ ತರ ಇರಬೇಕು. ಯಾರು ರೂಲ್ಸ್ ನ ಬ್ರೇಕ್ ಮಾಡೋದಕ್ ಮಾತ್ರ ಬಿಡ್ಬಾರದು. ಯುರೇಕಾನ ಎಲ್ಲೋ ಕೇಳ್ದಂಗಿದ್ಯಲ್ಲ. ಯುರೇಕಾ ಸಕ್ಕ ಮಿಕ್ಕ ಬರ್ತಾವಳೆ ನೋಡಲ್ ಒಳ್ಳೆ ಬೇಬು. ಏನು ಅವನೇನು ಹೀರೋ ಮಾಡ್ಬಿಡು ನಮ್ಮ ನಜೀರೋ. ಯುರೇಕಾ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ ಸಕ್ಕ ಮಿಕ್ಕ. ಸುಮ್ನೆ ಮಾತಾಡ್ಬೇಡ. ಲೈ, ನೀನ್ ಸ್ಪೋರ್ಟ್ಸ್ ನೋಡ್ಕೋ, ನೀನ್ ಕಲ್ಚರಲ್ ನೋಡ್ಕೋ, ನೀನ್ ಹೆಲ್ಪ್ ಡೆಸ್ಕ್ ನೋಡ್ಕೋ. ಏನಾಯ್ತು ಅಂದ್ರೆ ಏನೋ ಅವರೆಲ್ಲ ಫೆಸ್ಟ್ ಕೆಲ್ಸಗಳು ನೋಡ್ಕೋತಾವ್ರೆ. ನಾವೇನ್ ಕಿತಾಕನ ಇಲ್ಲಿ? ಅವ್ರಿಗಿಂತ ನಾವೇನ್ ಕಡಿಮೆನಾ? ನಾವು ಎಲ್ಲ ನೋಡ್ಕೊಳ್ಳೋಣ. ಹೇಯ್, ನೀನ್ ಎಣ್ಣೆ ನೋಡ್ಕೋ, ನೀನ್ ಸೋಡಾ ನೋಡ್ಕೋ, ನೀನ್ ಸಿಗರೇಟ್ ನೋಡ್ಕೋ, ನಾನ್ ಫಿಗರ್ಗಳು ನೋಡ್ಕೊಂತೀನಿ. ಕೊಟ್ರೆ ಹಂಗೆ ಅಲ್ಲೆಲ್ಲ ಬಿಡೋ ನನ್ನ ಮಗನಿಗೆ. ಈ ಸಲ ಎಣ್ಣೆನು ನಿನ್ ಮುಖ ಹೊಡೆದಾಕ್ತೀನಿ. ನಾವೇನಾದ್ರೂ ಮಾಡ್ಲೇಬೇಕು ಕಣ ಯುವ. ಇಡಿಯಟ್ಸ್, ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ. ಏನಾಯ್ತು ನಾರಾಯಣ ಅವ್ರೆ? ಇನ್ನೇನಾಗ್ಬೇಕ್ರಿ, ಫೆಸ್ಟಿವಲ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು? ಮೊದಲೇ ಸೆಮಿಸ್ಟರ್ ಅಲ್ಲಿ ಟೈಮ್ ಕಡಿಮೆ ಇರುತ್ತೆ. ನಾನು ಎಂಟೆಕ್ ಗೋಲ್ಡ್ ಮೆಡಲಿಸ್ಟು. ಕನಿಷ್ಠ ಒಂದು 10 ಜನ ಸ್ಟೂಡೆಂಟನ್ನ ತಯಾರು ಮಾಡೋಣ ಅಂದ್ರೆ ಸ್ವಲ್ಪ ಕೂಲ್ ಆಗಿ ಸರ್. ನಮಗೂ 10 ಡೇಸ್ ರೆಸ್ಟ್ ಸಿಕ್ತಂಗ ಆಗುತ್ತಲ್ವಾ? ಸುಮ್ಮನೆ ಇರಿ ಸರ್. ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ದಿದ್ರೆ ಅನ್ನನೇ ಇಳಿಯಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅವರೇನ ನಿಮ್ ಸ್ಟೂಡೆಂಟ್ಸು? ನಾವಲ್ವಾ? ನಮಗೂ ಏನಾದ್ರು ಕೆಲಸ ಕೊಡಿ ಸರ್, ನಾವು ಮಾಡ್ತೀವಿ. ಪ್ರಿನ್ಸಿಪಲ್ ಮುಂದೆ ಸಿಗರೇಟ್ ಕುಡಿಯೋ ಧೈರ್ಯ ನಿನ್ಗಿದೆ, ಆದ್ರೆ ನಿನ್ನ ನಂಬಿ ಫೆಸ್ಟ್ ಕೆಲಸ ನಿನಗೆ ಒಪ್ಸೋ ಧೈರ್ಯ ನನಗಿಲ್ಲ. ಆದ್ರೂ ಕೆಲಸ ಒಪ್ಸೋ ಅಂತ ಹೇಳ್ದಿಯಲ್ಲ, ಅವ್ರ ಕೆಲ್ಸಕ್ಕೆ ಅಡ್ಡ ಬರಬೇಡ. ಅದೇ ನಿನ್ ಕೆಲಸ. ಬಾಯಿಗೆ ಏನಾದ್ರೂ ಹಾಕೊಂಡು ಸಾಯಿ. ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಯುರೇಕಾ. ನಾವು ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಫೆಸ್ಟ್ ಈಗ ಬಂದಿದೆ. ಯಾವಾಗ ಯಾವ ಇವೆಂಟ್ ಎಲ್ಲಿ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬೇಕು ಅಂದ್ರೆ ರೀಚ್ ಔಟ್ ಟು ಮೀ. ದಿಸ್ ಈಸ್ ಜಾಹ್ನವಿ. ಥ್ಯಾಂಕ್ ಯು. ಕೊನೆಗೂ ಫೆಸ್ಟ್ ಕೆಲಸ ಶುರು ಮಾಡಿಬಿಟ್ಟೆ ಅಲ್ಲ?
ನೋಡ್ತಾ ಇರು, ಫಿನಿಶ್ ಕೂಡ ಮಾಡ್ತೀವಿ. ಅಷ್ಟಕ್ಕೂ ನಿನ್ಗಲ್ಲ ಕಣೋ, ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಚೇರ್ಮನ್ ಗಿಡಬೇಕು. ಸ್ಪಾಟ್